ಸ್ಪೆಷಲ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಕೊರೋನಾ ನಿಯಂತ್ರಣಕ್ಕೆ ಸರ್ಕಾರಿ ನೌಕರರ ವೇತನ ಬಳಕೆ ಬೇಡ. ಹೆಚ್ಚು ಸರ್ಕಾರಿ ನೌಕರರ ವೇತನ ಕಡಿತಕ್ಕೆ ಪ್ರಸ್ತಾವನೆ ಇಡಲಾಗಿತ್ತು. ಆದರೆ ವೇತನ ಬಳಕೆ ಬೇಡ ಅಂತ ಪ್ರಸ್ತಾವನೆಗೆ ಮುಖ್ಯಮಂತ್ರಿಗಳು ನಿರಾಕರಣೆ ತೋರಿಸಿದ್ದಾರೆ. ಎಲ್ಲ ಅಧಿಕಾರಿಗಳು ನೌಕರರು ದೇಣಿಗೆಯನ್ನಷ್ಟೇ ಕೊಟ್ರೆ ಸಾಕು, ಆದರೆ ವೇತನ ಕಡಿತ ಮಾಡೋದು ಬೇಡ ಅಂತ ಮುಖ್ಯಮಂತ್ರಿಗಳು ನಿನ್ನೆ ಗೃಹ ಕಚೇರಿಯಲ್ಲಿ ನಡೆದಿರ್ತಕ್ಕಂಥ ಅಧಿಕಾರಿಗಳ ಸಭೆಯಲ್ಲಿ ತೀರ್ಮಾನ ಕೈಗೊಂಡಿದ್ದಾರೆ. ಈಗಾಗಲೇ ತೆಲಂಗಾಣದಲ್ಲಿ 50% 75% ವೇತನವನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಆಂಧ್ರ ಪ್ರದೇಶದಲ್ಲಿ 10% 60% ವೇತನವನ್ನ ಬಳಕೆ ಮಾಡಲಾಗ್ತಾ ಇದೆ. ಕೇರಳ, ತಮಿಳುನಾಡಲ್ಲೂ ಕೂಡ ವೇತನ ಬಳಕೆಗೆ ಚಿಂತನೆ ನಡೆದಿದೆ. ಆದರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸರ್ಕಾರಿ ನೌಕರರ ವೇತನ ಕಡಿತ ಮಾಡುವಂಥದ್ದು ಬೇಡ, ದೇಣಿಗೆಯನ್ನಷ್ಟೇ ಸ್ವೀಕರಿಸೋಣ. ಮಂಡ್ಯದ ಅನ್ನದಾತ ಕೊರೋನಾದಿಂದಾಗಿ ತೊಂದರೆಗೆ ಸಿಕ್ಕಾಕೊಂಡಿದ್ದಾನೆ, ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾನೆ. ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗದೆ ಕಂಗಾಲಾಗಿದ್ದಾನೆ ಅನ್ನದಾತ. ಮಂಡ್ಯ ಜಿಲ್ಲೆನಲ್ಲಿ ಅನ್ನದಾತ ಸಂಕಷ್ಟಕ್ಕೀಡಾಗಿದ್ದಾನೆ. ಪಾಂಡವಪುರದ ರೈತ ಜವರೇಗೌಡ ತಾವು ಬೆಳೆದಿರ್ತಕ್ಕಂತಹ ಬೆಳೆಯನ್ನ ನಾಶ ಮಾಡಿದ್ದಾರೆ. 3 ಎಕರೆನಲ್ಲಿ ದಪ್ಪ ಮೆಣಸಿನಕಾಯಿ ಬೆಳೆದಿದ್ದಾರೆ. ಅದನ್ನ ನಾಶ ಮಾಡುವಂತಹ ಸಂಕಷ್ಟದ ಸ್ಥಿತಿಗೆ ಬಂದಿದ್ದಾರೆ. ಯಾಕಂತಂದ್ರೆ ಅದನ್ನ ಮಾರಾಟ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮಾರುಕಟ್ಟೆಗೆ ತಗೊಂಡೋಗಕ್ಕೆ ಸಾಧ್ಯ ಆಗ್ತಾ ಇಲ್ಲ, ವಾಹನ ಸಿಗದೆ ಪರದಾಡ್ತಾ ಇದ್ದಾರೆ. ಬೆಳೆ ಕೊಯ್ಲು ಮಾಡಿ ಆಗಿದೆ, ಗಿಡಗಳನ್ನ ಕಿತ್ತೆಸಿತಾ ಇದ್ದಾರೆ ಈ ರೈತ. ಯಾಕಂತಂದ್ರೆ ಅದನ್ನ ಇಟ್ಕೊಂಡು ಏನ್ ಮಾಡಕ್ಕಾಗತ್ತೆ, ಮಾರಾಟ ಮಾಡೋದಕ್ಕೂ ಆಗ್ಲಿಲ್ಲ, ಅದರಿಂದ ₹1 ಕೈಗೂ ಬರಲಿಲ್ಲ. ಲಕ್ಷಾಂತರ ರೂಪಾಯಿ ನಷ್ಟವಾಗಿ ಬೀದಿಗೆ ಬೀಳೋ ಆತಂಕದಲ್ಲಿ ಈ ರೈತನ ಕುಟುಂಬ ಇದೆ. ಧಾರವಾಡ ಜಿಲ್ಲೆಯಾದ್ಯಂತ ಪಡಿತರ ವಿತರಣೆ ಮಾಡಲಾಗ್ತಾ ಇದೆ. 2 ತಿಂಗಳ ಪಡಿತರವನ್ನ ಒಮ್ಮೆಲೆ ವಿತರಣೆ ಮಾಡಲಾಗ್ತಾ ಇದೆ. ನ್ಯಾಯಬೆಲೆ ಅಂಗಡಿ ಮುಂದೆ ಜನ ಕ್ಯೂ ನಿಂತಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪರಶುರಾಮ್ ತಹಶೀಲ್ದಾರ್ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ, ನೋಡೋಣ ಬನ್ನಿ. ಕೊರೋನಾ ಮಹಾಮಾರಿಯ ಹೊಡೆತಕ್ಕೆ ತುತ್ತಾಗಿದ್ದಂತಹ ಬಿಪಿಎಲ್ ಪಡಿತರದಾರರಿಗೆ ಕೊಂಚ ರಿಲೀಫ್ ಸಿಕ್ಕಿದೆ. ಇವತ್ತಿನಿಂದ ಆಹಾರ ಧಾನ್ಯಗಳ ವಿತರಣೆ ಕಾರ್ಯ ಆರಂಭವಾಗಿದೆ. ಮುಖ್ಯಮಂತ್ರಿಗಳು ಹೇಳಿದಂತೆ 2 ತಿಂಗಳ ರೇಷನ್ ಕೊಡುವಂತಹ ಕಾರ್ಯಕ್ಕೆ ಹುಬ್ಬಳ್ಳಿಯಲ್ಲಿ ಚಾಲನೆ ದೊರೆತಿದೆ. ನಾವೀಗ ಹುಬ್ಬಳ್ಳಿಯ ಕೇಶವಾಪುರದಲ್ಲಿರುವಂತಹ ನ್ಯಾಯಬೆಲೆ ಅಂಗಡಿಯಲ್ಲಿದ್ದೀವಿ. ದೃಶ್ಯದಲ್ಲಿ ಗಮನಿಸಬಹುದು, ಏನು ಪಡಿತರದಾರರಿಂದ ರೇಷನ್ ಕಾರ್ಡ್ಗಳನ್ನ ಪಡೆದು ಅದರಿಂದ ಮೊಬೈಲ್ಗಳಿಗೆ OTP ಸಂಖ್ಯೆಗಳನ್ನ ಕಳಿಸಿ ಆ ಸಂಖ್ಯೆಗಳನ್ನ ಕನ್ಫರ್ಮ್ ಮಾಡಿಕೊಂಡ ನಂತರ ಆಹಾರ ಧಾನ್ಯವನ್ನು ವಿತರಿಸುವಂತಹ ಕೆಲಸವನ್ನ ಪಡಿತರ ಅಂಗಡಿಗಳ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ಈಗಾಗಲೇ ಗೋದಾಮುಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಅಕ್ಕಿ ಮತ್ತು ಗೋಧಿ ಬಂದಿದೆ. ಪ್ರತಿಯೊಬ್ಬರಿಗೂ ತಲಾ 2 ತಿಂಗಳ ರೇಷನ್ ಅಂತಂದ್ರೆ 10 ಕೆಜಿ ಅಕ್ಕಿಯನ್ನ ಕೊಡಲಾಗ್ತಾ ಇದೆ. ಒಂದು ಕಾರ್ಡ್ಗೆ 4 ಕೆಜಿ ಗೋಧಿಯನ್ನ ಕೊಡುವಂತಹ ಕೆಲಸವನ್ನ ಪಡಿತರದಾರರ ಮಾಡ್ತಾ ಇದ್ದಾರೆ. ಜೊತೆಗೆ ಏನು ಸಾರ್ವಜನಿಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಪಡಿತರ ಅಂಗಡಿಗಳ ಮುಂದೆ ಬಂದು ಸರತಿ ಸಾಲಿನಲ್ಲಿ ನಿಂತು ಅಕ್ಕಿ ಮತ್ತು ಗೋಧಿಯನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಸುಮಾರು 13,720 ಕ್ವಿಂಟಲ್ ಅಕ್ಕಿ ಹಂಚಿಕೆಯಾಗಿದ್ದು ಬಹುತೇಕ ಈ ಅಕ್ಕಿ ಈಗಾಗಲೇ ಪಡಿತರ ಅಂಗಡಿಗಳಿಗೆ ತಲುಪಿದೆ. ಇನ್ನೊಂದೆಡೆ 1400 ಮೆಟ್ರಿಕ್ ಟನ್ ಗೋಧಿ ಕೂಡ ಅಲಾಟ್ ಆಗಿದ್ದು ಅದರಲ್ಲಿ 1014 ಮೆಟ್ರಿಕ್ ಟನ್ ಗೋಧಿ ಈಗಾಗಲೇ ಪೂರೈಕೆ ಮಾಡಲಾಗಿದೆ. ಒಟ್ಟು 508 ಪಡಿತರ ಅಂಗಡಿಗಳು ಧಾರವಾಡ ಜಿಲ್ಲೆಯಾದ್ಯಂತ ಇವೆ. ಬಹುತೇಕ 283ಕ್ಕೂ ಹೆಚ್ಚು ಪಡಿತರ ಅಂಗಡಿಗಳಿಗೆ ಆಹಾರ ಧಾನ್ಯಗಳನ್ನು ತಲುಪಿಸಲಾಗಿದ್ದು ಪ್ರತಿಯೊಂದು ಪಡಿತರದಾರರ ಅಂಗಡಿಗಳ ಮುಂದೆ ಜನ ಸರತಿ ಸಾಲಿನಲ್ಲಿ ನಿಂತು ತಮ್ಮ ರೇಷನ್ ಖರೀದಿ ಮಾಡ್ತಾ ಇದ್ದಾರೆ. ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು ಅನ್ನುವಂತಹ ಕಾರಣಕ್ಕಾಗಿ ಮಾರ್ಕೌಟ್ಗಳನ್ನು ಮಾಡಲಾಗಿದ್ದು ಪೊಲೀಸರು ಕೂಡ ಭದ್ರತೆಯನ್ನು ಒದಗಿಸ್ತಾ ಇದ್ದಾರೆ.
ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡೇ ಆಹಾರ ಧಾನ್ಯಗಳನ್ನು ಪಡೆಯುವಂತೆ ಜನರಿಗೆ ಸಲಹೆ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ಕಲಘಟಗಿ, ನವಲಗುಂದ, ಕುಂದಗೋಳ ಭಾಗದಲ್ಲಿಯೂ ಕೂಡ ರೇಷನ್ ವಿತರಣೆ ಆರಂಭವಾಗಿದೆ. ಜನರು ಕ್ಯೂ ಮಾಡಬೇಕಂತ ಅವಶ್ಯಕತೆ ಇಲ್ಲ, ಸಾಕಷ್ಟು ಪ್ಯಾನಿಕ್ ಆಗುವ ಅವಶ್ಯಕತೆ ಇಲ್ಲ. ಪ್ರತಿನಿತ್ಯ ಈ ರೇಷನ್ ವಿತರಣೆ ಆಗ್ತದೆ. ಜನರು ತಮ್ಮ ಕಾರ್ಡ್ಗಳನ್ನು ತೆಗೆದುಕೊಂಡು, ಮೊಬೈಲನ್ನು ತೆಗೆದುಕೊಂಡು ಬಂದು ರೇಷನನ್ನು ವಿತರಣೆ ಮಾಡುವುದರ ಅಂಗಡಿ ಮುಂದೆ ಸಾಲಾಗಿ ನಿಂತು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ರೇಷನ್ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಮಾತನ್ನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಜೊತೆಗೆ ಜಿಲ್ಲಾಡಳಿತದಿಂದ ಸೂಚನೆ ಕೊಡಲಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪರಶುರಾಮ್ ತಹಶೀಲ್ದಾರ್, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ. ಮೀನ್ ತಿನ್ನೋರಿಗೆ ಮತ್ತೆ ಶಾಕಿಂಗ್ ನ್ಯೂಸ್ ಇದೆ. ಇನ್ನು 10 ದಿನ ಮೀನ್ ಸಿಗೋದಿಲ್ಲ. ಯಾಕಂತಂದ್ರೆ ಕರಾವಳಿ ಭಾಗದಲ್ಲಿ ಮೀನುಗಾರಿಕೆ ನಿಷೇಧವನ್ನ ಮುಂದುವರಿಸಲಾಗಿದೆ. ಕರಾವಳಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ 10 ದಿನಗಳ ಕಾಲ ಮೀನುಗಾರಿಕೆ ಬಂದ್ ಅನ್ನು ಮುಂದುವರಿಸಲಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಹರೀಶ್ ಕುಮಾರ್ ಆದೇಶ ಹೊರಡಿಸಿದ್ದಾರೆ. ಈ ಹಿಂದೆ ಮಾರ್ಚ್ 20ನೇ ತಾರೀಕಿಂದ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಏಪ್ರಿಲ್ 14ರ ವರೆಗೂ ಕೂಡ ಬಂದ್ ಮಾಡುವಂತೆ ಆದೇಶ ನೀಡಲಾಗಿತ್ತು. ಈಗ ಮತ್ತೆ 10 ದಿನಗಳ ಕಾಲ ಮೀನುಗಾರಿಕೆಯನ್ನ ಬಂದ್ ಮಾಡಲಾಗಿದೆ. ಕೊರೋನಾ ತಡೆ ನಿಧಿಗೆ ರಾಜ್ಯದಲ್ಲಿ ಹಲವರು ದೇಣಿಗೆ ಕೊಡ್ತಾ ಇದ್ದಾರೆ. ಆದಿಚುಂಚನಗಿರಿ ಮಠದಿಂದ ದೇಣಿಗೆ ಕೊಡಲಾಗಿದೆ. ಕೊರೋನಾ ತಡೆ ನಿಧಿಗೆ ನಿರ್ಮಲಾನಂದನಾಥ ಶ್ರೀಗಳು 50 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಆದಿಚುಂಚನಗಿರಿ ಮಠಾಧೀಶ ನಿರ್ಮಲಾನಂದ ಶ್ರೀಗಳು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ 50 ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಬೇರೆ ಬೇರೆ ಕಡೆಯಿಂದ ದೇಣಿಗೆ ಹರಿದು ಬರ್ತಾ ಇದೆ. ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಶ್ರೀಗಳು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ 50 ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಒನ್ಸ್ ಅಗೇನ್ ಕೊರೋನಾ ಲಾಕ್ಡೌನ್ಗೆ ಜನ ಡೋಂಟ್ ಕೇರ್ ಅಂತ ಇದ್ದಾರೆ. ಮಾರ್ಕೆಟ್ ಯಾವ ರೀತಿನಲ್ಲಿದೆ ನೋಡಿ. ಮೈಸೂರು ರಸ್ತೆಯ ವಿನಾಯಕ ನಗರದ ತರಕಾರಿ ಮಾರ್ಕೆಟ್ನ ದೃಶ್ಯ ತೋರಿಸ್ತಾ ಇದ್ದೀವಿ. ಅಲ್ಲಿ ಜನಜಾತ್ರೆನೇ ನೆರೆದಿದೆ. ಒಂದು ರಾಶ್ ಜನ ಬಂದು ಮುತ್ತಾಕೊಂಡಿದ್ದಾರೆ. ಯಾವುದೇ ರೀತಿ ಸಾಮಾಜಿಕ ಅಂತರ ಕಾಯ್ಕೊಂಡಿಲ್ಲ. ಮಾಸ್ಕ್ ಅಂತೂ ಕೇಳಲೇಬೇಡಿ. ಒಬ್ಬರ ಮೇಲೆ ಒಬ್ರು ಮುತ್ತಾಕೊಂಡು ಅಲ್ಲಿ ತರಕಾರಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಯಾವುದೇ ರೆಗ್ಯುಲರ್ ಸಂತೆ ತರ ಇದೆ. ಇಂಥ ಸಂತೆನಲ್ಲಿ ಕರೋನಾ ಹರಡೋದಿಲ್ವಾ ಅಂತ ಕೇಳಿದ್ರೆ ನಿಜಕ್ಕೂ ಆತಂಕ ಆಗುತ್ತೆ. ಮಾಸ್ಕ್ ಧರಿಸದೇನೆ, ಸಾಮಾಜಿಕ ಅಂತರ ಕಾಪಾಡ್ಕೊಳ್ದೇನೆ ಬೇಕಾಬಿಟ್ಟಿಯಾಗಿ ಗುಂಪು ಗೂಡ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಈ ಕಡೆ ಆನೇಕಲ್ನ ಸೀಗೆನ ಗ್ರಹಾರ ಮಾರ್ಕೆಟ್ಗೆ ಬೆಳಗ್ಗೆ ಸಚಿವ ಸೋಮಶೇಖರ್ ಭೇಟಿ ನೀಡಿದ್ರು. ಅವರೇನೋ ಪರಿಶೀಲನೆ ಮಾಡೋದಕ್ಕೆ ಅಂತ ಬಂದ್ರು. ಆದ್ರೆ ಅವ್ರ ಜೊತೆಗೆ ಹಿಂಡಾಗಿ ಜನ ಅವರು ಹಿಂದೆ ಬರ್ತಾ ಇರೋದನ್ನ ಗಮನಿಸಬಹುದು. ಅಲ್ಲೂ ಕೂಡ ನಿಗದಿತ ಸಾಮಾಜಿಕ ಅಂತರ ಕಾಪಾಡ್ಕೊಂಡಿಲ್ಲ. ಎಲ್ಲ ಒತ್ತೊತ್ತಾಗಿ ನಿಂತ್ಕೊಂಡಿದ್ದಾರೆ. ಹೀಗಾದ್ರೆ ಹೇಗೆ ಅಂತ ಚಿಂತೆ ಆಗುತ್ತೆ. ನೋಡಿ, ಇದು ತರಕಾರಿ ಮಾರ್ಕೆಟ್ ಕತೆ. ಮತ್ತೊಂದು ಕಡೆ ಹಾಲು ಹಂಚಿಕೆ ವಿಚಾರದಲ್ಲೂ ಕೂಡ ಇದೇ ತರ ಆಗ್ತಾ ಇದೆ. ಹಾಲನ್ನ ಉಚಿತವಾಗಿ ಸರ್ಕಾರ ನೀಡ್ತಾ ಇದೆ. ಆದ್ರೆ ಉಚಿತ ಹಾಲನ್ನ ಪಡೆಯೋದಕ್ಕೆ ಜನ ಒನ್ಸ್ ಅಗೇನ್ ಅದೇ ಮೂರ್ಖತನ. ಒನ್ಸ್ ಅಗೇನ್ ಸರತಿ ಸಾಲು, ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಿದೆ. ಅಲ್ಲೂ ಕೂಡ ಸಾಮಾಜಿಕ ಅಂತರ ಕಾಪಾಡಿಲ್ಲ. ನಾವು ಅರ್ಥ ಮಾಡ್ಕೊಳ್ಬಹುದು. ಪಾಪ ಜನಕ್ಕೆ ಉಚಿತವಾಗಿ ಹಾಲು ಸಿಗ್ತಾ ಇದೆ, ಹೊರಗಡೆ ಎಲ್ಲೂ ಸಿಗ್ತಾ ಇಲ್ಲ. ಹೊರಗಡೆ ಹೋಗಿ ಕೊಂಡ್ಕೊಂಡು ತರೋದು ಎಷ್ಟು ಕಷ್ಟ ಇದೆ. ಮನೇಲಿ ಕೂತು ಜನರಿಗೆ ಎಷ್ಟೆಲ್ಲ ಬಗೆಯ ಕಷ್ಟ ಆಗ್ತಾ ಇದೆ ಅನ್ನೋದು ನಾವೆಲ್ಲ ಅರ್ಥ ಮಾಡ್ಕೊಳ್ಬಹುದು. ಆದ್ರೆ ಈ ಸಂದರ್ಭದಲ್ಲಿ ಸಾಮಾಜಿಕ ಅಂತರ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಗುಂಪಾಗಿ ಬಾಗಲಕೋಟೆನಲ್ಲಿ ನೋಡಿ, ಹಾಸನದಲ್ಲಿ ನೋಡಿ. ಹಾಸನದಲ್ಲಿ ಮಾಜಿ ಸಚಿವ ರೇವಣ್ಣ ಹಾಲು ಹಂಚಿದ್ದಾರೆ ಮನೆ ಮನೆಗೆ. ಅಲ್ಲೂ ಕೂಡ ಜನ ಮುತ್ತಾಕೊಂಡಿದ್ದಾರೆ. ಬಾಗಲಕೋಟೆನಲ್ಲೂ ಉಚಿತವಾಗಿ ಹಾಲು ಹಂಚಲಾಗ್ತಾ ಇದೆ ಸರ್ಕಾರದ ಕಡೆಯಿಂದ. ಅಲ್ಲೂ ಕೂಡ ಜನ ಬಂದು ಮುತ್ತಾಕೊಂಡ್ಬಿಟ್ಟಿದ್ದಾರೆ. ಬೆಂಗಳೂರಲ್ಲಿ ಟಿ ದಾಸರಹಳ್ಳಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಜನ. ಈಗಾಗಲೇ ಹೇಳಿದಾಗೆ ಹಾಸನದಲ್ಲಿ ರೇವಣ್ಣ ಹಾಲು ಹಂಚಿಕೆ ಮಾಡ್ತಾ ಇದ್ದಾರೆ. ಒನ್ಸ್ ಅಗೇನ್ ಮಾಸ್ಕ್ ಇಲ್ಲ, ಗ್ಲೌಸ್ ಇಲ್ಲ, ಅಲ್ಲಿ ಸಾಮಾಜಿಕ ಅಂತರ ಕೂಡ ಇಲ್ಲ.
ಜನ ಎಲ್ಲ ಮುಗಿಬಿದ್ದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಆದ್ರೆ ಜನ ಮುಗಿಬಿದ್ದು ಬಂದು ಅದನ್ನ ತಗೋತಾ ಇದ್ದಾರೆ. ಸಾಮಾಜಿಕ ಅಂತರ ಕಾಪಾಡ್ಕೊಂಡಿಲ್ಲ. ಇದೇನೇ ಇದ್ರೂ ಕೂಡ, ಏನೇ ವಿತರಣೆ ಮಾಡ್ತಾ ಇದ್ರು ಕೂಡ, ಸರ್ಕಾರ ಆಗ್ಲಿ ಅಥವಾ ಬೇರೆ ಯಾರೇ ಆಗ್ಲಿ, ಈ ರೀತಿ ಗುಂಪು ಗುಂಪಾಗಿ ಜನ ಮುಗಿಬಿದ್ದು ಬಂದು ಅದನ್ನ ತಗೊಳ್ಳೋದಾದ್ರೆ ಖಂಡಿತವಾಗ್ಲೂ ಅಪಾಯ. ಇದು ಇವರು ಹಂಚಿಕೆ ಮಾಡಿದ್ದು ಕೂಡ ವ್ಯರ್ಥ ಆಗುತ್ತೆ. ಮುಂಬೈನ ಧಾರಾವಿ ಅತ್ಯಂತ ದೊಡ್ಡ ಸ್ಲಮ್ ಇದು. ಧಾರಾವಿಯಲ್ಲಿ ಕರೋನಾ ಅಟ್ಟಹಾಸ ಮೆರಿತಾ ಇದೆ. ಮುಂಬೈನ ಸ್ಲಮ್ ಧಾರಾವಿಯ ಹಾಗೇನೆ ಬೆಂಗಳೂರಿನ ಸ್ಲಮ್ಗಳು ಆಗತ್ತಾ ಅನ್ನೋ ಭಯ ಕಾಡ್ತಾ ಇದೆ. ಬೆಂಗಳೂರಿನ ಸ್ಲಮ್ ನಿವಾಸಿಗಳಲ್ಲಿ ಕರೋನಾ ಬಗ್ಗೆ ಅರಿವು ಏನೂ ಇಲ್ಲ. ಮಾರಕ ರೋಗ ಕರೋನಾ ಬಗ್ಗೆ ಸ್ವಲ್ಪ ಕೂಡ ಭಯವೂ ಇಲ್ಲ. ಜರ್ಡಿಮರ, ರಾಗಿಗುಡ್ಡ, ಟ್ರಾನ್ಸಿ ರಸ್ತೆಯಲ್ಲಿರ್ತಕ್ಕಂಥ ಬೃಹತ್ ಸ್ಲಮ್ಗಳಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದಾಗ ಅಸಲಿ ಎತ್ತು ಬಯಲಾಗಿದೆ. ಮಾಸ್ಕ್ ಇಲ್ಲ, ಸ್ಯಾನಿಟೈಸರ್ ನೋಡೇ ಇಲ್ಲ ಇಲ್ಲಿನ ಜನ. ಸ್ಯಾನಿಟೈಸರ್ ಏನು ಅಂತಾನೆ ಗೊತ್ತಿಲ್ಲ. ಸಾಮಾಜಿಕ ಅಂತರದ ಬಗ್ಗೆ ಕೇಳಿದ್ರೆ ಏನು ಗೊತ್ತಿಲ್ಲ. ಗುಂಪು ಗುಂಪಾಗಿ ಓಡಾಡ್ತಾರೆ, ಗುಂಪು ಗುಂಪಾಗಿ ಇರ್ತಾರೆ. ಸ್ಲಮ್ಗಳಲ್ಲಿ ಕರೋನಾ ಜಾಗೃತಿ ಏನು ಕೂಡ ಆಗ್ತಾ ಇಲ್ಲ. ಬೆಂಗಳೂರಿನ ಜರ್ಡಿಮರ ಭಾಗದ ಸ್ಲಮ್ಗಳಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ಅಲ್ಲಿನ ಜನಜೀವನ ಎಂದಿನಂತೆ ಇದೆ. ಅವ್ರಿಗೆ ಈ ಕರೋನಾ ಬಗ್ಗೆ ಜಾಗೃತಿನೇ ಇಲ್ಲ. ಸರ್, ಹೇಗಿದೆ ಸಿಚುವೇಶನ್? ನಮ್ಮ ಪ್ರತಿನಿಧಿ ಥಾಮಸ್ ಪುಷ್ಪರಾಜ್ ರಿಯಾಲಿಟಿ ಚೆಕ್ ಮಾಡಿದ್ದಾರೆ. ನೋಡೋಣ ಬನ್ನಿ. ನ್ಯೂಸ್ 18 ಕನ್ನಡ ಇವತ್ತು ಜೇಡಿಮರ ಸ್ಲಂ ಬೆಂಗಳೂರಿನ ಅತ್ಯಂತ ಪ್ರಮುಖ ಸ್ಲಂಗಳಲ್ಲಿ ಒಂದು. ಈ ಒಂದು ಸ್ಲಂ ನಲ್ಲಿ ಜನರಿಗೆ ಕೊರೋನಾದ ಬಗ್ಗೆ ಅರಿವಿದೆಯಾ, ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಕಾಪಾಡಲಾಗ್ತಿದೆ ಅನ್ನೋದ್ರ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ. ನಿಜಕ್ಕೂ ಬಹಳ ಬೇಸರವಾದಂತಹ ಸಂಗತಿ ನಾವು ನೋಡ್ತಾ ಇದ್ದೀವಿ. ಈ ಒಂದು ಸ್ಲಂ ನಲ್ಲಿ ಸರಿಸುಮಾರು 3,000ದಷ್ಟು ಮನೆಗಳು ಬರ್ತದೆ. 3,000 ಮನೆಗಳು ನೋಡಿ, ಜನ ಎಷ್ಟು ಒತ್ತೊತ್ತಾಗಿರುವಂತಹ ಒಂದಷ್ಟು ಏರಿಯಾ ಇದು. ಸ್ಲಂಗಳಿಂದ ಯೂಶುವಲಿ ಈ ರೀತಿಯ ಚಿತ್ರಣ ಇರುತ್ತೆ. ಈ ಒಂದು ಭಾಗದಲ್ಲಿ ಸ್ಪ್ರೇ ಹೊಡೆಯುವಂತ ಕೆಲಸಗಳನ್ನು ಕೂಡ ಅಷ್ಟು ಪರಿಣಾಮಕಾರಿಯಾಗಿ ಮಾಡ್ತಿಲ್ವೇನೋ ಅನ್ನುವಂತ ಅನುಮಾನಗಳು ಕೂಡ ಕಾಡ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಜನರು ಗುಂಪು ಗುಂಪಾಗಿ ನಿಲ್ಲುವಂತ ಒಂದಷ್ಟು ಪ್ರಕ್ರಿಯೆಯನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಒಂದಷ್ಟು ಕೆಲಸಗಳಾಗಬೇಕಿತ್ತು. ಆ ಕೆಲಸಗಳಾಗಿಲ್ಲ. ಬಹುತೇಕ ಜನರು ನೋಡ್ತಾ ಇದ್ದೀವಿ, ಮಾಸ್ಕ್ಗಳನ್ನು ಹಾಕಿಲ್ಲ. ಬಹುಶಃ ಅದರ ಬಗ್ಗೆ ಸರಿಯಾದ ರೀತಿಯ ಮಾಸ್ಕ್ಗಳನ್ನು ಪೂರೈಸುವಂತ ಕೆಲಸವನ್ನ ಈ ಒಂದು ಭಾಗದ ಚುನಾಯಿತ ಪ್ರತಿನಿಧಿಗಳು ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ. ಅದ್ರ ಜೊತೆಗೆ ಸ್ಯಾನಿಟೈಸರ್ ಗಳನ್ನ ಬಳಸುವಂತ ಪ್ರಕ್ರಿಯೆಯನ್ನು ಕೂಡ ಅಷ್ಟು ಪ್ರಮುಖವಾಗಿ ಕಾಣ್ತಾ ಇಲ್ಲ. ಸ್ವಚ್ಛತೆಯ ದೃಷ್ಟಿಯಿಂದಲೂ ಕೂಡ ಒಂದಷ್ಟು ಕೊರತೆಗಳು ಕಂಡು ಬರ್ತಾ ಇದೆ. ಒಂದಷ್ಟು ಜನರನ್ನ ಮಾತನಾಡಿಸುವಂತ ಪ್ರಯತ್ನ ಕೂಡ ಮಾಡ್ತೀವಿ, ಯಾಕೆ ಈ ರೀತಿ ಆಗ್ತಿದೆ ಅಂತ ಹೇಳಿ. ಈಗ ನೀವ್ ಹೇಳಿ, ಪರವಾಗಿಲ್ಲ, ಕೊರೋನಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆಯಾ? ಇಲ್ಲ. ಕೊರೋನಾ ಅನ್ನೋಂಥದ್ದು ಏನಂತ ಗೊತ್ತಿಲ್ಲ. ಅದು ಅದ್ರ ಬಗ್ಗೆ ಮಾಹಿತಿ ಕೊಡುವಂತ ಕೆಲಸವನ್ನು ಯಾರು ಕೂಡ ಮಾಡಿಲ್ವಾ? ಮಾಡಿದ್ದಾರೆ. ಮಾಡಿದ್ದಾರೆ. ಈ ಒಂದು ಭಾಗದ ಕಾರ್ಪೊರೇಟರ್ಗಳು ಬಂದಿದಾರ, ಹೋಗ್ಲಿ ಇಲ್ಲಿ ಏನೇನ್ ಮಾಡಬೇಕು ಬಂದಿದ್ದಾರೆ ಅಂದ್ಮೇಲೆ ಮಾಸ್ಕ್ ಗಳನ್ನ ಕೊಡುವಂತದ್ದು ಕೆಲಸ ಮಾಡಿಲ್ಲ ಯಾರು. ಮಾಸ್ಕ್ ಗಳನ್ನ ನೀವೇ ತೆಗೆದುಕೋಬಹುದು. ಅದನ್ನ ತುಂಬಾ ತಗೊಂಡಿವಿ, 25 ರೂಪಾಯಿ ಒಂದು. ಮತ್ತೆ ಮಾಸ್ಕ್ ಗಳನ್ನ ಹಾಕಿಲ್ಲ ನೀವು? ಮನೆಯಲ್ಲಿ ಇಟ್ಟಿದ್ದೀರಾ? ಮತ್ತೆ ಸ್ಯಾನಿಟೈಸರ್ ಎಲ್ಲ ಹಾಕ್ತೀರಾ? ಅದು ಹಾಕಿಲ್ಲ. ಕೆಲವರಿಗೆ ಮಾಸ್ಕ್ ಇದೆ, ದುಡ್ಡಿರೋರು ಮಾಸ್ಕ್ ಅನ್ನು ಹಾಕೋತಾರೆ. ದುಡ್ಡಿರೋರು ಕೆಲವರು ಬಡವರು ಇದ್ದಾರೆ. ಮಾಸ್ಕ್ ಈಗ ತುಂಬಾ ಬಿಡಲ್ಲ ಸರ್, 10-15 ರೂಪಾಯಿ, 50-60 ರೂಪಾಯಿ ಅಂತಾರೆ. ಈಗ 25 ರೂಪಾಯಿ ಇದ್ದಿದ್ದು ಅಂಗಡಿಯಲ್ಲಿ 50 ರೂಪಾಯಿ ಅಂತಾನೆ. 50 ರೂಪಾಯಿ ಬಡವ್ರ ಇಲ್ಲ. ಆಯ್ತಾ? ಹೊಟ್ಟೆಗೆ ಊಟ ಅಂದ್ರೆ ಸಾಯ್ತಾ ಇದಾರೆ ಎಷ್ಟೋ ಬಡವರು. ಹಾಲು ಫ್ರೀ ಅಂದ್ರು, ಊಟ ಫ್ರೀ, ಅಕ್ಕಿ ಫ್ರೀ ಅಂತಾರೆ, ಎಲ್ಲಾ ಫ್ರೀ, ಪ್ರತಿಯೊಂದು ಫ್ರೀ ಅಂತಾರೆ. ನಮಗಿಂತ ಯಾವ್ದೊಂದು ಬಂದು ಸೇರಿಲ್ಲ ಗೌರ್ಮೆಂಟ್ ಇಂದ ನಮಗೆ. ಸ್ಲಮ್ಮಲ್ಲಿ ಯಾರು ಬಂದು ನೋಡೋರು ಯಾರು ಇಲ್ಲ. ಇವತ್ತು ನೀವು ಬಂದು ಇವಾಗ ಕೇಳ್ತಾ ಇದ್ದೀರಾ, ಮಾಸ್ಕ್ ಹಾಕಿಲ್ಲ ಅಂತ ನೀವು ಕೇಳ್ತಾ ಇದ್ದೀರಾ. 25 ರೂಪಾಯಿ ಮಾಸ್ಕ್ ಇರೋದನ್ನ 50 ರೂಪಾಯಿ ಮಾರ್ತಾ ಇದಾರೆ, 150 ರೂಪಾಯಿ ಮಾರ್ತಾ ಇದಾರೆ. ಜನ ಹೆಂಗ್ ತಗೋತಾರ? ಅದರಿಂದ ತುಂಬಾ ಕಷ್ಟ. ಕೊರೋನಾ ಬಗ್ಗೆ ಹೆದರಿಕೆ ಇದೆಯಾ? ಹೆಂಗೆ ಕೊರೋನಾ ಬಗ್ಗೆ ಹೆದರಿಕೆ ಇದೆ. ನಮ್ಗ್ ಬಂದ್ರೆ ಪರವಾಗಿಲ್ಲ, ಚಿಕ್ಕ ಚಿಕ್ಕ ಮಕ್ಳಿಗೆ ಬಂದ್ರು ಯಾರಾದ್ರೂ ತೀರೋಗಿದ್ರು ಜನ ಸೇರಂಗಿಲ್ಲ ಅಲ್ಲ, ತುಂಬಾ ಕಷ್ಟ ಆಗುತ್ತೆ. ಮಕ್ಕಳಿಗೆ ಇರ್ಲಿ ದೊಡ್ಡವ್ರಿಗೆ ಇರ್ಲಿ ಯಾರನ್ನೂ ಬಿಡಲ್ಲ. ಔಷಧಿ ಯಾರು ಹೊಡೆದಿಲ್ಲ ಇಲ್ಲಿ. ಎಲ್ಲಾ ಕಡೆ ಔಷಧಿ ಹೊಡಿತೀರಾ, ಇಲ್ಲಿ ಯಾರು ಔಷಧಿ ಹೊಡಿಯಕ್ ಯಾರು ಬಂದಿಲ್ಲ. ನಾವು ಹೆಂಗೆ ಸೇಫ್ಟಿ ಒಂದು ಮಾಸ್ಕ್ ಸಲಿಗೆನ ಬಂದಿಲ್ಲ, ಒಂದು ಮಾಸ್ಕ್ ಸಲಿಗೆನ ಇಲ್ಲ ನಮ್ಮ ಏರಿಯಾನಲ್ಲಿ. ಒಂದು ಮಾಸ್ಕ್ ಸಲಿಗೆನ ಇಲ್ಲ, ಅಕ್ಕಿ ಇಲ್ಲ, ಎಂತದೂ ಇಲ್ಲ. ಎಲ್ಲ ಕಷ್ಟಪಟ್ಕೊಂಡ್ ಮೇಲೆ ಮನೆ ಒಳಗೆ ಎಲ್ಲ ಗಾರೆ ಕೆಲಸ ಮಾಡೋರು. ಈ ಜೇಡಿ ಮರದ ಸ್ಲಮ್ ಸೇರಿದಂತೆ ಬೆಂಗಳೂರಿನ ಬಹುತೇಕ ಸ್ಲಂಗಳಲ್ಲಿನ ಪರಿಸ್ಥಿತಿ ನಿಜಕ್ಕೂ ಕೂಡ ಆಶಾದಾಯಕವಾಗಿಲ್ಲ, ಅದೇ ರೀತಿ ಆರೋಗ್ಯದಾಯಕವಾಗಿಲ್ಲ. ಕೊರೋನಾ ಪಾಸಿಟಿವ್ ಅಂತ ಪ್ರಕರಣಗಳು ಇಲ್ಲಿ ಕಂಡು ಬಂದರೂ ಕೂಡ ಮುಂದಿನ ದಿನಗಳಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ. ಕ್ಯಾಮರಾ ಪರ್ಸನ್ ಯೋಗೀಶ್ ಜೊತೆ ಥಾಮಸ್, ನ್ಯೂಸ್ 18 ಕನ್ನಡ, ಬೆಂಗಳೂರು.
ಮಕ್ಕಳಿಗೆ ಬೋರು, ಪೋಷಕರಿಗೆ ಟೆನ್ಷನ್. ಕೊರೋನಾ ಕಾಲದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ಏನು? ರಾಜ್ಯ ಸರ್ಕಾರದ ಲೆಕ್ಕಾಚಾರಗಳು ಏನೇನಿದೆ ಗೊತ್ತಾ? ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಶಿಕ್ಷಣ ಸಚಿವರೇ ನೇರವಾಗಿ ಉತ್ತರ ಕೊಡ್ತಾರೆ. ಮಧ್ಯಾಹ್ನ 1 ಗಂಟೆಗೆ ನ್ಯೂಸ್ 18 ಕನ್ನಡದಲ್ಲಿ ಸ್ಟುಡಿಯೋದಲ್ಲಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹಾಜರಿರ್ತಾರೆ. ಇವರ ಜೊತೆ ಶಿಕ್ಷಣ ತಜ್ಞರು ಕೂಡ ಇರ್ತಾರೆ. ಕರೆ ಮಾಡಿ ನಿಮ್ಮ ಎಲ್ಲ ಗೊಂದಲ, ಅನುಮಾನಗಳಿಗೆ ಪರಿಹಾರ ಕಂಡುಕೊಳ್ಳಿ. ಇನ್ನಷ್ಟು ಅಪ್ಡೇಟ್ ನೋಡೋಣ ಚಿಕ್ಕ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್. ಮೈಸೂರಿನಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚುತ್ತಾ ಇದೆ. ಹಾಗಾಗಿ ಶಂಕಿತರ ಕ್ವಾರಂಟೈನ್ಗಾಗಿ 3 ಸ್ಟಾರ್ ಹೋಟೆಲ್ ಅನ್ನು ಬಿಟ್ಟು ಕೊಟ್ಟಿದ್ದಾರೆ ಆ ಹೋಟೆಲ್ನ ಮಾಲೀಕ. ಮೈಸೂರಿನ 3 ಸ್ಟಾರ್ ಹೋಟೆಲ್ ವೈಸ್ರಾಯ್ ಅನ್ನ ಸರ್ಕಾರಿ ಕ್ವಾರಂಟೈನ್ಗೋಸ್ಕರ ಬಿಟ್ಟು ಕೊಟ್ಟಿದ್ದಾರೆ ಈ ಹೋಟೆಲ್ನ ಮಾಲೀಕ. ಈ ಒಂದು ಒಳ್ಳೆ ಕೆಲಸದ ಬಗ್ಗೆ ನಮ್ಮ ಪ್ರತಿನಿಧಿ ವಾಕ್ಥ್ರೂ ಮಾಡಿದ್ದಾರೆ, ನೋಡೋಣ ಬನ್ನಿ. ನಂಜನಗೂಡಿನ ಜೊತೆ ನಿಜಾಮುದ್ದೀನ್ ಪ್ರಕರಣದ ಸೋಂಕಿತರ ಸಂಖ್ಯೆಯು ಹೆಚ್ಚಾಗ್ತಾ ಇದ್ದು ಮೈಸೂರಿನಲ್ಲಿ ಆತಂಕವೂ ಸಹ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲರನ್ನೂ ಸಹ ಹೋಮ್ ಕ್ವಾರಂಟೈನ್ ಹಾಗೂ ಸರ್ಕಾರಿ ಕ್ವಾರಂಟೈನ್ ಮಾಡಲಾಗ್ತಾ ಇದೆ. ಆದರೆ ಸರ್ಕಾರಿ ಕ್ವಾರಂಟೈನ್ಗೆ ಲಾಡ್ಜ್ಗಳಲ್ಲಿ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಮಾದರಿ ಎಂಬಂತೆ 3 ಸ್ಟಾರ್ ಹೋಟೆಲ್ ಒಂದನ್ನ ಸರ್ಕಾರಿ ಕ್ವಾರಂಟೈನ್ಗೆ ಹೋಟೆಲ್ ಮಾಲೀಕರೊಬ್ಬರು ಬಿಟ್ಕೊಟ್ಟಿದ್ದಾರೆ. ನಾವೀಗ ಆ ಹೋಟೆಲ್ ಮುಂಭಾಗದಲ್ಲಿ ನಿಂತಿದ್ದೇವೆ. ಮೈಸೂರಿನ ಅಪೇರಾ ಟಾಕೀಸ್ ರಸ್ತೆಯಲ್ಲಿರುವಂತಹ ದಿ ವೈಸರಾಯ್ ಹೋಟೆಲ್ ಅನ್ನ, ಇದು 3 ಸ್ಟಾರ್ ಹೋಟೆಲ್ ಆಗಿರುತ್ತೆ ಮತ್ತು ಐಷಾರಾಮಿ ಹೋಟೆಲ್ ಆಗಿರುತ್ತೆ. ಈ ಒಂದು ಹೋಟೆಲ್ ಅನ್ನ ಸರ್ಕಾರಿ ಕ್ವಾರಂಟೈನ್ಗೆ ಇಲ್ಲಿನ ಮಾಲೀಕರು ಬಿಟ್ಕೊಟ್ಟಿದ್ದಾರೆ. ಹೋಟೆಲ್ ಮಾಲೀಕರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಬಿಜೆಪಿ ಮುಖಂಡರು ಆಗಿರುವಂತಹ ಎಂ ರಾಜೇಂದ್ರ ಅವರು ಈ ಹೋಟೆಲ್ನ ಮಾಲೀಕರಾಗಿರ್ತಾರೆ. ಈಗ ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಏನಿದು ಹೊಸ ಚಿಂತನೆ? ಯಾಕಂದ್ರೆ ಎಷ್ಟೋ ಕಡೆ ಸಣ್ಣ ಮಟ್ಟದ ಲಾಡ್ಜ್ಗಳನ್ನೇ ಬಿಡ್ತಾ ಇಲ್ಲ ಮತ್ತು ಸ್ಥಳೀಯರೆಲ್ಲ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಹೋಟೆಲ್ನ ನೀವು ಸರ್ಕಾರಿ ಕ್ವಾರಂಟೈನ್ಗೆ ಬಿಟ್ಕೊಟ್ಟಿದ್ದೀರಾ. ಹೇಗೆ ನಿಮ್ಮ ತಲೆಗೆ ಬಂತು ಈ ಐಡಿಯಾ ಅಂತ? ಇಲ್ಲ, ಐಡಿಯಾ ಇಲ್ಲ. ಇದು ಇಡೀ ರಾಜ್ಯ ಕಷ್ಟಪಡ್ತಾ ಇದೆ. ರಾಜ್ಯ ಜನತೆ ಕ್ವಾರಂಟೈನಿಂದ ತುಂಬ ತೊಂದರೆಯಲ್ಲಿ ಈಡಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಐಡಿಯಾ ಮತ್ತು ನಾವು ಪ್ರಚಾರಕ್ಕೋಸ್ಕರ ಮಾಡೋದಲ್ಲ. ಇದು ನಮ್ಮ ಮೂಲ ಕರ್ತವ್ಯ. ಇದು ನಮ್ಮ ಪಕ್ಕದಲ್ಲಿ ನಾವು ಬದುಕಬೇಕು ಮೊದಲನೇದಾಗಿ, ಆಮೇಲೆ ವ್ಯವಹಾರಗಳು. ಹಾಗಾಗಿ ರಾಜ್ಯ ಸರ್ಕಾರ ತುಂಬ ಕಷ್ಟಪಡ್ತಾ ಇದೆ. ರಾಜ್ಯ ಸರ್ಕಾರ ತುಂಬ ಹೋರಾಟ ಮಾಡ್ತಾ ಇದೆ ಕರೋನಾ ವೈರಸ್ಸನ್ನು ಓಡಿಸಲಿಕ್ಕೆ. ಇಂಥ ಒಂದು ನಿಟ್ಟಿನಲ್ಲಿ ಕ್ವಾರಂಟೈನ್ ಮಾಡೋದು ತುಂಬ ಅತಿ ಮುಖ್ಯ. ಹಾಗಾಗಿ ನಾವು ಹೋಟೆಲ್ ಮಾಲೀಕರ ಸಂಘದ ವತಿಯಿಂದ ಇಲ್ದೋನು ಕೂಡ ನಾನು ವೈಯಕ್ತಿಕವಾಗಿ ನಂದು ವೈಸರಾಯ್ ಮತ್ತು ರಾಜೇಂದ್ರ ಕಲ್ಯಾಣ ಮಂಟಪ ಮತ್ತು ಪ್ರೆಸಿಡೆಂಟ್ ಹೋಟ್ಲ್ ಇರೋದ್ರಿಂದ ನಾನು ಜಿಲ್ಲಾಡಳಿತಕ್ಕೆ ಕೊಡ್ತೀನಿ ಅಂತ ಹೇಳಿದ್ದೆ. ಅವ್ರಿಗೂ ಕೂಡ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ರಾಜ್ಯ ಹೋಟ್ಲ್ ಮಾಲೀಕರ ಸಂಘದ ಮಾಜಿ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಎಲ್ಲರೂ ಕೂಡ ಮನವಿ ಮಾಡ್ತಾ ಇದ್ದೀನಿ. ನೀವೆಲ್ಲ ಹೋಟ್ಲವರು, ಇಡೀ ರಾಜ್ಯದಲ್ಲಿ ಎಲ್ಲ ಹೋಟ್ಲವರು ಕೂಡ ಮುಂದೆ ಬಂದು ನಾವು ಉಚಿತವಾಗಿ ನಮ್ಮ ಹೋಟ್ಲುಗಳನ್ನು ನಾವು ಕ್ವಾರಂಟೈನ್ಗೆ ಅವಶ್ಯಕತೆ ಇದ್ದ ಸಂದರ್ಭದಲ್ಲಿ ಉಚಿತವಾಗಿ ಕೊಡ್ತೀನಿ ಅಂತ ಹೇಳಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನೀವೆಲ್ಲ ಮಾಡೋ ಅಂಥವರೇ ಉದಾಹರಣೆಗಳು. ಮತ್ತು ಯಾವುದೇ ಒಂದು ಸಂಕಷ್ಟ ಬಂದಾಗ ನೀವೆಲ್ಲನೂ ಕೂಡ ಕೈ ಜೋಡಿಸಿದ್ರಿ. ಈ ಸಂದರ್ಭದಲ್ಲೂ ಕೂಡ ನೀವು ಕೈ ಜೋಡಿಸಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎಸ್, ಇದು ನಮ್ಮ ಕರ್ತವ್ಯ ಹಾಗೂ ಜವಾಬ್ದಾರಿ. ಎಲ್ಲರೂ ಸಹ ಹೋಟೆಲ್ ಮಾಲೀಕರು ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದು ಸರ್ಕಾರಿ ಕ್ವಾರಂಟೈನ್ಗೆ ತಮ್ಮ ಹೋಟೆಲ್ಗಳಲ್ಲಿ ಅವಕಾಶವನ್ನು ಕೊಡಬೇಕು. ಆ ಮುಖಾಂತರ ಈ ದೇಶದಲ್ಲಿರುವಂಥ ಸಂಕಷ್ಟದ ಪರಿಸ್ಥಿತಿಗೆ ಕೈ ಜೋಡಿಸಬೇಕು ಅನ್ನೋ ಮಾತುಗಳನ್ನು ಹೋಟೆಲ್ ಮಾಲೀಕರಾದಂಥ ರಾಜೇಂದ್ರ ಅವರು ಹೇಳ್ತಾ ಇದ್ದಾರೆ. ಮಧು ಜೊತೆ ಪಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ರೈಟ್, ನಾವು ನೋಡಿದ್ವಿ ರಾಜೇಂದ್ರ ಅವ್ರು ಏನು ಹೇಳಿದ್ರು ಅಂತ. ಇಂಥದ್ದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಇದು ಮಾದರಿ ಕೆಲಸ, ಅನುಕರಣೀಯ ಕೆಲಸ. ಸ್ವತಃ ರಾಜೇಂದ್ರ ಅವ್ರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜೇಂದ್ರ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್. ಒಳ್ಳೆ ಕೆಲಸ ಮಾಡಿದ್ದೀರಿ, ಮಾದರಿ ಆಗುವಂತ ಕೆಲಸ ಮಾಡಿದ್ದೀರಿ. ಹೌದು ಮೇಡಮ್. ಇಲ್ಲ, ಇದೇನಂದ್ರೆ ನಾವು ಬದುಕ್ತಾ ಇರೋದು ನಮ್ಮ ಉದ್ಯಮ ಮತ್ತೆ ನಮ್ಮ ಸ್ಥಾನಮಾನ ಎಲ್ಲಾನು ಕೂಡ ಸಮಾಜ ನಮಗ್ ಕೊಟ್ಟಿರೋದು. ಓಕೆ, ಸಮಾಜದ ಜನ ನಮಗ್ ಕೊಟ್ಟಿರೋದು. ಸಮಾಜದ ಜನ ಸಂಕಷ್ಟ ಇದ್ದಾಗ ನಾವು ಆ ಸಂದರ್ಭದಲ್ಲಿ ಯಾವುದೇ ಒಂದನ್ನ ಮಾನದಂಡವಾಗಿ ಇಟ್ಕೊಂಡು ನಾವು ಯೋಚನೆ ಮಾಡಬಾರ್ದು. ಸ್ಟ್ರೈಟ್ ಅವೇ ಅದಕ್ಕೆ ನಾವು ಸ್ಪಂದಿಸಂತ ಒಂದು ಕೆಲಸ ಮಾಡಬೇಕು. ಹಾಗಾಗಿ ಎಲ್ಲ ಸಮಾಜ ಕೊಟ್ಟಿದ್ಮೇಲೆ ಆ ಸಮಾಜಕ್ಕೆ ನಾವು ಕೊಡೋದು ನಮ್ಮ ಧರ್ಮ, ಮಾನವ ಧರ್ಮ. ವಂಡರ್ಫುಲ್. ಈ ನಿಟ್ಟಿನಲ್ಲಿ ನಮ್ಮ ಹೋಟೆಲ್ ಉದ್ಯಮಿದವರು, ನಾನು ರಾಜ್ಯ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿ 4 ವರ್ಷ ಕೆಲಸ ಮಾಡಿದ್ದೀನಿ. ಮೈಸೂರು ಹೋಟೆಲ್ ಅಧ್ಯಕ್ಷರಾಗಿ 10 ವರ್ಷ ಕೆಲಸ ಮಾಡಿದ್ದೀನಿ. ನಾನು ನೋಡ್ಕೊಂಡ್ ಬಂದಾಗ ನಮ್ಮ ಹೋಟೆಲ್ ಬಾಂಧವರು, ಹೋಟೆಲ್ ಮಿತ್ರರು ಎಲ್ಲರೂ ಕೂಡ ಏನೇ ಒಂದು ನ್ಯಾಚುರಲ್ ಕಲಾಮಿಟೀಸ್ ಬಂದಾಗ ಫಸ್ಟ್ ಅವರು ಕೈ ಜೋಡಿಸೋಂತ ಒಂದು ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವ್ರನ್ನ
ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಓಕೆ. ಅವರೆಲ್ಲರೂ ಒಂದು ಮನವಿ ಮಾಡೋದು ಸರ್ಕಾರದ ಪರವಾಗಿ ಏನಪ್ಪಾ ಅಂದ್ರೆ, ಇಂಥ ಒಂದು ಸಂಕಷ್ಟದಲ್ಲಿ ಇದ್ದಾಗ ನಾವು ವಾಲಂಟಿಯರ್ ಆಗಿ ನಮ್ಮ ಕೈಲಾಗಿದ್ದಂತ ಸಹಾಯವನ್ನ, ಹಣ ಸಹಾಯ ಇರ್ಬೋದು, ಇಲ್ಲಾಂದ್ರೆ ನಮ್ಮ ಹೋಟ್ಲು ಉದ್ಯಮದಲ್ಲಿ ಇರುವಂತ ಹೋಟ್ಲುಗಳು, ರೂಮ್ಗಳು ಇರ್ಬೋದು, ಇದನ್ನ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಕೊಟ್ಟು ನಾವು ಜನಕ್ಕೆ ಸಹಾಯ ಮಾಡೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂತ ಹೇಳಿ ಅವರಲ್ಲಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೀನಿ. ರೈಟ್. ನಿಮ್ಮ ಹಾಗೆ ಇನ್ನೂ ಅನೇಕ ಜನ ಇಂಥ ಒಳ್ಳೆ ಕೆಲಸಕ್ಕೆ ಮುಂದೆ ಬರಲಿ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ರಾಜೇಂದ್ರ ಅವರೇ, ನ್ಯೂಸ್ 18 ನೊಂದಿಗೆ ಮಾತನಾಡಿದ್ದಕ್ಕೆ. ಮಕ್ಕಳಿಗೆ ಬೋರು, ಪೋಷಕರಿಗೆ ಟೆನ್ಷನ್. ಕೊರೋನಾ ಕಾಲದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ಏನು? ರಾಜ್ಯ ಸರ್ಕಾರದ ಲೆಕ್ಕಾಚಾರಗಳು ಏನೇನಿದೆ ಗೊತ್ತಾ? ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಶಿಕ್ಷಣ ಸಚಿವರೇ ನೇರವಾಗಿ ಉತ್ತರ ಕೊಡ್ತಾರೆ. ಮಧ್ಯಾಹ್ನ 1 ಗಂಟೆಗೆ ನ್ಯೂಸ್ 18 ಕನ್ನಡದ ಸ್ಟುಡಿಯೋದಲ್ಲಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹಾಜರಿರ್ತಾರೆ. ಇವ್ರ ಜೊತೆಗೆ ಶಿಕ್ಷಣ ತಜ್ಞರು ಕೂಡ ಇರ್ತಾರೆ. ಕರೆ ಮಾಡಿ ನಿಮ್ಮ ಎಲ್ಲ ಗೊಂದಲ, ಅನುಮಾನಗಳಿಗೆ ಪರಿಹಾರ ಕಂಡುಕೊಳ್ಳಿ. ಇನ್ನಷ್ಟು ಅಪ್ಡೇಟ್ಸ್ ನೋಡೋಣ ಚಿಕ್ಕ ಬ್ರೇಕ್ ನಂತರ. ವೆಲ್ಕಮ್ ಬ್ಯಾಕ್. ಇಡೀ ಭಾರತದಲ್ಲಿ ಕೊರೋನಾ ಲಾಕ್ ಡೌನ್ ಇದೆ. ಆದ್ರೆ ಈ ಒಬ್ರು ಸಿನಿಮಾ ನಟಿಗೆ ಮಾತ್ರ ಲಾಕ್ ಡೌನ್ ಬಿಸಿ ತಟ್ಟೇ ಇಲ್ಲ. ಜಾಲಿ ರೈಡ್ ಮಾಡಕ್ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾರೆ ಈ ನಟಿ. ಇಡೀ ಭಾರತ ಕೊರೋನಾದ ಅಟ್ಟಹಾಸಕ್ಕೆ ಸಿಕ್ಕಾಕೊಂಡು ನಲಗ್ತಾ ಇದ್ರೆ, ಈ ಸಿನಿಮಾ ನಟಿ ಶರ್ಮಿಳಾ ಮಾಂಡ್ರೆ ಜಾಲಿ ರೈಡ್ ಮಾಡಕ್ ಹೋಗಿ ಜಾಗ್ವಾರ್ ಕಾರ್ನಲ್ಲಿ ಜಾಲಿ ರೈಡ್ ಹೋಗಿ ಅಪಘಾತ ಮಾಡ್ಕೊಂಡಿದ್ದಾರೆ, ಗಾಯ ಮಾಡ್ಕೊಂಡಿದ್ದಾರೆ. ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಬೆಂಗಳೂರಲ್ಲಿ, ನೋಡಿ ಇಷ್ಟೊತ್ತಿಗೆ ಏನಪ್ಪಾ ಅಂತ ಅರ್ಜೆಂಟ್ ಕೆಲಸ ಇದ್ದಂಥದ್ದು, ವಸಂತ ನಗರ ಅಂಡರ್ ಪಾಸ್ ಪಿಲ್ಲರ್ಗೆ ಕಾರು ಡಿಕ್ಕಿ ಆಗಿದೆ. ಜಾಗ್ವಾರ್ ಕಾರಲ್ಲಿ ಜಾಲಿ ರೈಡ್ ಹೋಗಿದ್ದಾರೆ ನಟಿ ಶರ್ಮಿಳಾ ಮಾಂಡ್ರೆ. ಮುಖಕ್ಕೆ ಗಾಯ ಆಗಿದೆ, ಜೊತೆಗೆ ಇಬ್ಬರಿಗೆ ಕೈ ಫ್ರಾಕ್ಚರ್ ಆಗಿದೆ. ಇವ್ರ ಜೊತೆಗೆ ಇನ್ನು ಇಬ್ರು ಸ್ನೇಹಿತರಿದ್ರು, ಅವ್ರಿಗೂ ಕೂಡ ಕೈ ಫ್ರಾಕ್ಚರ್ ಆಗಿದೆ. ಆಸ್ಪತ್ರೆಗೆ ಮೂವರನ್ನು ಕೂಡ ದಾಖಲು ಮಾಡಲಾಗಿದೆ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾರದ್ದದು ಕಾರು, ಯಾರು ಡ್ರೈವ್ ಮಾಡ್ತಾ ಇದ್ರು ಅನ್ನೋದೆಲ್ಲ ಈಗ ನಿಗೂಢವಾಗಿದೆ. ಸಾಮಾನ್ಯವಾಗಿ ಇಂತಹ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಹೀಗಾಗುತ್ತೆ. ಈಗ ಇಲ್ಲೂ ಕೂಡ ನಿಗೂಢವಾಗಿದೆ. ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಎಲ್ರಿಗೂ ಒಂದು ರೂಲ್ಸ್ ಆದ್ರೆ ಸೆಲೆಬ್ರಿಟಿಗಳಿಗೆ ಒಂದು ಬೇರೆ ರೂಲ್ಸಾ ಅನ್ನೋ ಪ್ರಶ್ನೆ ಎದ್ದಿದೆ. ಬೆಳಗಿನ ಜಾವ 3 ಗಂಟೆಗೆ ಜಾಗ್ವಾರ್ ಕಾರಲ್ಲಿ ಜಾಲಿ ರೈಡ್ ಹೋಗೋ ಅಗತ್ಯ ಇತ್ತಾ? ಬೆಳಗ್ಗೆನೆ ಯಾರು ಕೂಡ ಮನೆಯಿಂದ ಹೊರಗೆ ಬರಲ್ಲ. ಅಂಥದ್ರಲ್ಲಿ ರಾತ್ರಿ ಹೊತ್ತಲ್ಲಿ ಜಾಲಿ ರೈಡ್ಗೆ ಹೋಗಿದ್ರ ಸ್ಯಾಂಡಲ್ವುಡ್ ನಟಿ, ಚಂದನವನದ ನಾಯಕಿ ನಟಿ ಜಾಗ್ವಾರ್ ಕಾರ್ನಲ್ಲಿ ಔಟಿಂಗ್ ಹೋಗಿದ್ರ? ಶರ್ಮಿಳಾ ಮಾಂಡ್ರೆ ಎಲ್ಲಿ ಹೋಗಿದ್ರು, ಯಾತಕ್ಕೋಸ್ಕರ ಮಧ್ಯರಾತ್ರಿ 3 ಗಂಟೆ ಹೊತ್ತಿಗೆ? ಸ್ನೇಹಿತರು ಇದ್ರು ಕೂಡ, ಅವ್ರ ಜೊತೆ ಯಾಕೆ ಮಧ್ಯರಾತ್ರಿ 3 ಗಂಟೆ ಹೊತ್ತಿಗೆ ರೈಡ್ ಹೋಗಿದ್ರು? ಅಂತ ಎಮರ್ಜೆನ್ಸಿ ಏನಿತ್ತು? ಅಥವಾ ಇನ್ನೇನಿದೆ ಈ ಒಂದು ಆಕ್ಸಿಡೆಂಟ್ ಹಿಂದೆ? ಎಣ್ಣೆ ಏಟಲ್ಲಿ ಸಿಟಿಯಲ್ಲಿ ಜಾಲಿ ರೈಡ್ ಮಾಡ್ತಿದ್ರಾ ಅನ್ನೋ ಅನುಮಾನಗಳೇ ಎದ್ದಿದೆ. ವಸಂತ ನಗರ ಅಂಡರ್ ಪಾಸ್ ಪಿಲ್ಲರ್ಗೆ ಕಾರ್ ಡಿಕ್ಕಿ ಆಗಿದೆ. ಅಪಘಾತದಲ್ಲಿ ಶರ್ಮಿಳಾ ಮಾಂಡ್ರೆ ಮುಖಕ್ಕೆ ಗಾಯ ಆಗಿದೆ. ಇನ್ನು ಒಬ್ಬ ಸ್ನೇಹಿತನಿಗೆ ಕೈ ಫ್ರಾಕ್ಚರ್ ಆಗಿದೆ. ಇಬ್ಬರನ್ನ ಇದೀಗ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸೀಟ್ ಬೆಲ್ಟ್ ಕೂಡ ಹಾಕಿರ್ಲಿಲ್ಲ ಡ್ರೈವಿಂಗ್ ಸೀಟ್ ನಲ್ಲಿ ಇದ್ದವರು ಅಂತ ಹೇಳಲಾಗಿದೆ. ಸೀಟ್ ಬೆಲ್ಟ್ ಹಾಕದೆ ಇದ್ದದ್ದಕ್ಕೆ ಈ ರೀತಿ ಗಾಯ ಆಗಿದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಜಾಗ್ವಾರ್ ಕಾರ್ನ ಯಾರು ಡ್ರೈವ್ ಮಾಡ್ತಾ ಇದ್ರು ಅನ್ನೋ ಪ್ರಶ್ನೆ ಎದ್ದಿದೆ. ಸದ್ಯ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಟಿ ಶರ್ಮಿಳಾ ಮಾಂಡ್ರೆ ಕಾರು ಅಪಘಾತ ಆಗಿದೆ. ಜಾಗ್ವಾರ್ ಕಾರಲ್ಲಿ ಬೆಳಗಿನ ಜಾವ 3 ಗಂಟೆಗೆ ವಸಂತ ನಗರ ಅಂಡರ್ ಪಾಸ್ ಅಲ್ಲಿ ಅಪಘಾತಕ್ಕೀಡಾಗಿದೆ ಕಾರು. ಸೊ ಇವರ ಮುಖಕ್ಕೆ ಗಾಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಜಾಲಿ ರೈಡ್ ಹೋಗಿದ್ರ? ಇಡೀ ರಾಜ್ಯ ಲಾಕ್ ಡೌನ್ ನಲ್ಲಿದೆ. ಎಲ್ಲರೂ ಕೂಡ ಬಡವ ಶ್ರೀಮಂತ ಅನ್ನದೆ ಪ್ರತಿಯೊಬ್ರು ಕೂಡ ಮನೆಯಲ್ಲಿದ್ದಾರೆ. ಸೊ ಇವ್ರು ಜಾಲಿ ರೈಡ್ ಮಾಡಕ್ ಹೋಗಿದ್ರ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಗಂಗಾಧರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ಗಂಗಾಧರ್, ಶರ್ಮಿಳಾ ಮಾಂಡ್ರೆ ಪ್ರಕರಣದಲ್ಲಿ ಸಾಕಷ್ಟು ಅನುಮಾನಗಳು ಹೇಳ್ತಾ ಇದೆ. ಏನ್ ನಡೆದಿದೆ ಆಕ್ಚುಲಿ? ಪೊಲೀಸರು ಏನ್ ಹೇಳ್ತಾರೆ?
ಎಸ್ ಶ್ರೀಲಕ್ಷ್ಮಿ, ಅಂದ್ರೆ ಈ ಲಾಕ್ ಡೌನ್ ಹಿನ್ನೆಲೆಯಲ್ಲಿ ಯಾರು ಕೂಡ ಸಾರ್ವಜನಿಕರು ರಸ್ತೆಗೆ ಬರಬಾರ್ದು, ವಾಹನಗಳು ಓಡಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಎಲ್ರಿಗೂ ಇದೇ ನಿಟ್ಟಿನಲ್ಲಿ ಪೊಲೀಸರು ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿರುವಂತದ್ದು. ಇದರ ನಡುವೆ ಸಾರ್ವಜನಿಕರಿಗೆ ಒಂದು ನ್ಯಾಯ, ಸೆಲೆಬ್ರಿಟಿಗಳಿಗೆ ಇದೊಂದು ನ್ಯಾಯ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡುವಂತದ್ದು. ಅಂದ್ರೆ ಬೆಳಗಿನ ಜಾವ 3 ಗಂಟೆಯ ಸಮಯದಲ್ಲಿ ಇವರು ಜಾಲಿ ರೈಡ್ ಹೋಗಿದ್ದಾರೆ ಅಂತ. ಅಂದ್ರೆ ಯಾರು ಇನ್ನು ಶರ್ಮಿಳಾ ಮಾಂಡ್ರೆ ಮತ್ತೆ ಅವರ ಸ್ನೇಹಿತರು ಇವರು ಕೂಡ ಅಂದ್ರೆ ಜಾಗ್ವರ್ ಕಾರ್ನಲ್ಲಿ ಜಾಲಿ ರೈಡ್ ಅನ್ನ ವಸಂತ ನಗರದ ಹೋಗ್ಬೇಕಾದ್ರೆ ಈ ಸಂದರ್ಭದಲ್ಲಿ ಅವರು 100ಕ್ಕೂ ಹೆಚ್ಚು ಒಂದು ಹೈ ಸ್ಪೀಡ್ ಹಿನ್ನೆಲೆಯಲ್ಲಿ ಅಲ್ಲಿ ಪೋಲ್ ಕಂಬಕ್ಕೆ, ಅಂದ್ರೆ ವಸಂತ ನಗರದ ಒಂದು ಅಂಡರ್ ಪಾಸ್ ನಲ್ಲಿರುವಂತಹ ಪೋಲ್ ಕಂಬಕ್ಕೆ ಹೋಗಿ ಡಿಕ್ಕಿ ಆಗಿದೆ. ಈ ನಡುವೆ ಏರ್ ಬ್ಯಾಗ್ ಓಪನ್ ಆಗಿ ಅವರು ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು. ಈ ನಡುವೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಆ ನಂತರ ಕೂಡಲೇ ಅಲ್ಲಿಂದ ಇಳ್ಕೊಂಡು ಅವರ ಸ್ನೇಹಿತ ಲೋಕೇಶ್ ಮತ್ತೆ ಈ ಶರ್ಮಿಳಾ ಮಾಂಡ್ರೆ ಇಬ್ರು ಕೂಡ ಅಲ್ಲಿಂದ ಬೇರೆ ಆಸ್ಪತ್ರೆಯ ಪೊಲೀಸ್ ಆಸ್ಪತ್ರೆಗೆ ಹೋಗಿರುವಂತದ್ದು. ಅಲ್ಲಿ ಅಂದ್ರೆ ಪೊಲೀಸರ ಒಂದು ತಿಕ್ಕು ತಪ್ಪಿಸುವ ಕೆಲಸವನ್ನ ಕೂಡ ಅಲ್ಲಿ ಮಾಡಿರುವಂತದ್ದು. ಅಂದ್ರೆ ನಾವು ಜಯನಗರದಲ್ಲಿ ಅಪಘಾತವಾಗಿದೆ ಅಂತ ಆಸ್ಪತ್ರೆಯಲ್ಲಿ ಒಂದು ಸುಳ್ಳು ವರದಿಯನ್ನ ಕೊಟ್ಟಿರುವಂತದ್ದು. ಆ ನಂತರ ಅಲ್ಲಿ ಒಂದು ಚಿಕಿತ್ಸೆಯನ್ನ ಪಡೆದು ಅವರು ಮನೆಗಳಿಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಮೂಡೋದು ಸಾಕಷ್ಟು ಪೊಲೀಸರು ಕೂಡ ಅನುಮಾನವಾಗುತ್ತೆ. ಅಂದ್ರೆ ಆಕೆ ಫೋನ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡಿರುವಂತದ್ದು. ಪೊಲೀಸರು ಕೂಡ ಅಲ್ಲಿ ಡ್ರಂಕ್ ಅಂಡ್ ಡ್ರೈವ್ ಮಾಡಿದ್ದಾರೆ ಅಂತ ಅಲ್ಲಿ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಪೊಲೀಸರು ಕೂಡ ಇನ್ನು ಸ್ಪಷ್ಟತೆ ಸಿಕ್ಕಿಲ್ಲ, ಅದ್ರ ಬಗ್ಗೆ ತನಿಖೆಯನ್ನ ನಡೆಸ್ತಾರೆ. ಈಗ ಡ್ರಂಕ್ ಅಂಡ್ ಡ್ರೈವ್ ಮಾಡಿಲ್ಲ, ಸ್ನೇಹಿತರು ಯಾರೋ ಡ್ರಂಕ್ ಅಂಡ್ ಡ್ರೈವ್, ಮತ್ತೆ ಆ ಕಾರು ನೀನು ನಟಿ ಹೆಸರಿಲ್ಲ, ಆಕೆಯ ಸ್ನೇಹಿತರ ಹೆಸರಿನಲ್ಲಿ ಆ ಕಾರ್ ಇರುವಂತದ್ದು. ಈ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಸ್ತಾ ಇರುವಂತದ್ದು. ಯಾರು ಡ್ರಂಕ್ ಅಂಡ್ ಡ್ರೈವ್ ಮಾಡಿದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಇನ್ನು ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಬೆಳಗಿನ ಜಾವ 3 ಗಂಟೆ ಸಮಯದಲ್ಲಿರುವಂತದ್ದು. ಘಟನೆ ನಡೆದ ಅರ್ಧ ಗಂಟೆಯಲ್ಲಿ ಪೊಲೀಸರು ಕೂಡ ಸ್ಥಳಕ್ಕೆ ಹೋಗಿ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಬಟ್ ಅಲ್ಲಿ ಚಿಕಿತ್ಸೆಯನ್ನ ಪಡೆದು ಅವರು ಮನೆಗಳಿಗೆ ಹೋಗಿರುವಂತದ್ದು. ಸದ್ಯ ಬೆಳಕಿಗೆ ಬರುವಂತದ್ದು ಏನಂದ್ರೆ ಇಲ್ಲಿ ಅಂದ್ರೆ ಇಷ್ಟೆಲ್ಲ ಒಂದು ಬೆಳವಣಿಗೆಗಳಾಗುವ ಮಧ್ಯ ಸಂಬಂಧದಲ್ಲಿ ಇಲ್ಲಿ ಗಾಡಿಗಳು ಕೂಡ ಯಾವ ವೆಹಿಕಲ್ಸ್ ಓಡಾಡಬಾರ್ದು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಲಾಕ್ ಡೌನ್ ಆಗಿದೆ, ಯಾರು ಬರಬಾರದು ಅಂತ. ಇಂತ ಒಂದು ಈ ಸಂದರ್ಭದಲ್ಲಿ ಅವ್ರು ಬೆಳಗಿನ ಜಾವ ಜಾಲಿ ರೈಡ್ ಬಂದಾದ್ರು ಹೇಗೆ ಪೊಲೀಸರ ಅಲ್ಲಿ ಎಲ್ಲ ಕೂಡ ಬ್ಯಾರಿಕೇಡ್ಗಳನ್ನ ಹಾಕೊಂಡು ನಾಕಾಬಂದಿಗಳನ್ನ ಹಾಕಿದ್ದಾರೆ. ಇದರ ನಡುವೆ ಅಷ್ಟೊಂದು ಸ್ಪೀಡ್ ಅಲ್ಲಿ ವಸಂತ ನಗರದ ಒಂದು ಜಾಗ ಅಂದ್ರೆ ಇಕ್ಕಟ್ಟಿನ ಪ್ರದೇಶ, ಇಂಥ ಜಾಗದಲ್ಲಿ ಅಷ್ಟು ಸ್ಪೀಡ್ ಆಗಿ ಹೋಗಿ ಕಾರಣ ಏನು ಅಂತ ಕೂಡ ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಶ್ರೀಲಕ್ಷ್ಮಿ. ರೈಟ್ ಗಂಗಾಧರ್, ಈಗ ಪೊಲೀಸರು ಯಾವೆಲ್ಲ ನಿಟ್ಟಿನಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ, ಹೇಳಿಕೆಗಳನ್ನ ಪಡೆದಿದ್ದಾರಾ, ಆಸ್ಪತ್ರೆಗೆ ಯಾರನ್ನ ಏನು ದಾಖಲು ಮಾಡಿದ್ದಾರಾ, ಇಬ್ಬರು ಸ್ನೇಹಿತರನ್ನ ಅಂತ ಹೇಳಲಾಗಿದೆ. ಸೊ ಅವರು ಹೇಳಿಕೆ ಕೊಡುವಂತ ಸ್ಥಿತಿನಲ್ಲಿ ಇದ್ದಾರಾ, ಏನಿದೆ ಸಿಚುವೇಶನ್? ಎಸ್ ಶ್ರೀಲಕ್ಷ್ಮಿ, ಅಂದ್ರೆ ಅವ್ರಿಗೆ ತಲೆಗೆ ಮತ್ತೆ ಕೈಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಗಂಭೀರವಾದಂತಹ ಗಾಯಗಳು ಯಾವುದೇ ರೀತಿ ಇಲ್ಲ ಅಂತ. ಅಂದ್ರೆ ಫೋರ್ಟಿಸ್ ಆಸ್ಪತ್ರೆಗೆ ಈಗಾಗಲೇ ಹೈಗ್ರೌಂಡ್ ಸ್ಟೇಷನ್ ಇಲ್ಲೊಂದು ಕಂಪ್ಲೇಂಟ್ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಆ ನಂತರ ಅಂದ್ರೆ ಅಲ್ಲಿ ಈಗ ಅಂದ್ರೆ ಫೋರ್ಟಿಸ್ ಆಸ್ಪತ್ರೆಗೆ ಹೋಗಿ ಕೂಡ ಅಲ್ಲಿನ ವೈದ್ಯರು ರಾತ್ರಿ ಏನೋ ಸಂದರ್ಭದಲ್ಲಿ ಯಾರು ಅವರಿಗೆ ಚಿಕಿತ್ಸೆಯನ್ನ ಕೊಟ್ಟರು ಅವರಿಂದ ಕೂಡ ಒಂದು ಹೇಳಿಕೆಯನ್ನ ಮಾಡ್ಕೊಂಡಿರುವಂತದ್ದು. ಬಟ್ ಅಲ್ಲಿನ ವೈದ್ಯರಿಗೆ ಒಂದು ಸುಳ್ಳು ಮಾಹಿತಿಯನ್ನ ಶರ್ಮಿಳಾ ಅವರು ಹೇಳಿರುವಂತದ್ದು. ಅಂದ್ರೆ ಜಯನಗರದಲ್ಲಿ ಅಪಘಾತವಾಗಿತ್ತು, ಅದಕ್ಕೆ ಇಲ್ಲಿ ನಾವು ಬಂದಿದ್ವಿ ಅಂತ ಅಲ್ಲಿ ಒಂದು ಪೊಲೀಸ್ ಆಸ್ಪತ್ರೆಯಲ್ಲಿ ಅವರು ಅಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಕೂಡ ಅಪಘಾತವಾಗಿರೋದು ವಸಂತ ನಗರದಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ವೈದ್ಯರಿಗೆ ಹೇಳಿರುವಂತದ್ದು ಜಯನಗರದಲ್ಲಿ ಅಂತ. ಇದೆಲ್ಲ ಕೂಡ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡ್ಕೊಂಡು ಹಿನ್ನೆಲೆಯಲ್ಲಿ ವೈದ್ಯರ ಹೇಳಿಕೆಯನ್ನ ಪಡೆರುವಂತದ್ದು. ಮತ್ತೆ ಶರ್ಮಿಳಾ ಮತ್ತೆ ಅವರ ಸ್ನೇಹಿತರು ಯಾರಿದ್ರು, ಮತ್ತೆ ಕಾರನ್ನ ಬಿಟ್ಟೋದ ಸಂದರ್ಭದಲ್ಲಿ ಇನ್ನು ಮತ್ತೊಬ್ಬ ಕೂಡ ಪೊಲೀಸರು ನಾನೇ ಡ್ರೈವ್ ಮಾಡ್ತಾ ಇದ್ದೆ ಮತ್ತೆ ಇದು ನನ್ನದೇ ಕಾರು ಅಂತ ಮತ್ತೊಬ್ಬ ಪೊಲೀಸರಿಗೆ ಹೇಳಿಕೆಯನ್ನ ಅವರ ಸ್ನೇಹಿತನೇ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಅಂದ್ರೆ ಅವರನ್ನ ಕೂಡ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ನಂತರ ಅವರಿಬ್ರು ಅಂದ್ರೆ ಚಿಕಿತ್ಸೆ ಪಡೆದ ಬಳಿಕ ಅವ್ರಿಗೆ ಮನೆಗೆ ಹೋಗಿದ್ದಾರೆ ಅಂತ, ಶರ್ಮಿಳಾ ಮನೆಗೆ ಹೋಗಿ ಅಲ್ಲೇ ಇದ್ದಾರೆ ಅಂತ ಹೇಳಲಾಗ್ತಿರುವಂತದ್ದು. ಹೀಗಾಗಿ ಮನೆಗೆ ಹೋಗಿ ಸ್ಟೇಟ್ಮೆಂಟ್ ಅನ್ನ ಪಡೆಯುವಂತ ಸಾಧ್ಯತೆಗಳಿರುವಂತದ್ದು. ಅದು ಪ್ರಮುಖವಾಗಿ ಈ ಒಂದು ಘಟನೆ ಯಾರು ಡ್ರೈವ್ ಅನ್ನ ಮಾಡ್ತಾ ಇದ್ರು, ಅದು ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ರ, ಶರ್ಮಿಳಾ ಮಾಂಡ್ರೆ ಇಲ್ಲಿ ಹಿಂದೆ ಅವರ ಡ್ರೈವಿಂಗ್ ಸೀಟ್ ಅಲ್ಲಿ ಇದ್ರ, ಇಲ್ಲ ಪಕ್ಕದಲ್ಲಿ ಸ್ನೇಹಿತರ ಜೊತೆ ಇದ್ರ, ಎಲ್ಲಾ ಕೂಡ ಅಂದ್ರೆ ಡ್ರೈವ್ ಮಾಡ್ತಾ ಇದ್ದಿದ್ದು ಯಾರ ಅನ್ನೋ ಬಗ್ಗೆ ಸ್ಪಷ್ಟತೆ ಸಿಗಬೇಕಾಗಿದೆ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಗಂಗಾಧರ್ ವಾಗ್ತಾ ಡೀಟೇಲ್ಸ್ಗಾಗಿ. ಸೊ ಈ ಕಾರು ಡಾನ್ ಥಾಮಸ್ ಅನ್ನೋ ವ್ಯಕ್ತಿಯ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಕಾರು. ಇವರು ಹಾಗಾದ್ರೆ ಶರ್ಮಿಳಾ ಮಾಂಡ್ರೆ ಅವರ ರಿಲೇಟಿವ್ ಅಥವಾ ಫ್ರೆಂಡ್ಸಾ, ಯಾಕೆ ಪೊಲೀಸರನ್ನ ದಿಕ್ ತಪ್ಪಿಸುವಂತ ಕೆಲಸ ಮಾಡಿದ್ರ, ಜಯನಗರದಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ಯಾಕೆ ಹೇಳಿಕೆ ಕೊಟ್ರು, ಯಾರು ಕಾರ್ನ ಡ್ರೈವ್ ಮಾಡ್ತಾ ಇದ್ರು, ಇಡೀ ರಾಜ್ಯ ಲಾಕ್ಡೌನ್ ಇರೋ ಈ ಸಂದರ್ಭದಲ್ಲಿ ಇವ್ರು ಯಾಕೆ ಕಾರ್ ಡ್ರೈವ್ ಮಾಡ್ಕೊಂಡು ಹೊರಟಿದ್ರು, ರಾತ್ರಿ ಹೊರಗಡೆ ಬಂದಿದ್ದು ಯಾಕೆ, ಅಂಥ ಎಮರ್ಜೆನ್ಸಿ ಏನಿತ್ತು, ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ತಾ ಇದ್ದಾರೆ ಇವ್ರ ವಿರುದ್ಧ. ಹಾಗಾದ್ರೆ ಸೆಲೆಬ್ರಿಟಿಗಳಿಗೆ ಲಾಕ್ಡೌನ್ ಅನ್ವಯ ಆಗಲ್ವಾ, ಸೆಲೆಬ್ರಿಟಿಗಳಿಗೆ ಕರೋನಾ ಬರಲ್ವಾ, ಕರೋನಾಕ್ಕೇನು ಗೊತ್ತಾಗತ್ತಾ ಇವ್ರು ಸೆಲೆಬ್ರಿಟಿ ಇವರು ಸಾಮಾನ್ಯ ಮನುಷ್ಯರು ಅಂತ, ರಾತ್ರಿ ಯಾಕೆ ಹೊರಗಡೆ ಬಂದಿದ್ದು. ಇಡೀ ದೇಶಕ್ಕೆ ದೇಶ ಲಾಕ್ಡೌನ್ ಆಗಿರುವಾಗ ಪ್ರತಿಯೊಬ್ಬರು ಇಡೀ ದೇಶದ ಪ್ರಧಾನಿಯ ಕರೆ ಕೊಟ್ಟು ಇಡೀ ದೇಶ ಲಾಕ್ಡೌನ್ ಆಗಿರುವಾಗ ರಾತ್ರಿ ಸುತ್ತಾಡೋದಕ್ಕೆ ಹೋಗಿದ್ರ ಇವರು, ಜಾಗ್ವಾರ್ ಕಾರಲ್ಲಿ ರಾತ್ರಿ ಹೊರಗಡೆ ಬಂದಿದ್ದು ಯಾತಕ್ಕೋಸ್ಕರ, ಅಂತ ಎಮರ್ಜೆನ್ಸಿ ಏನಿತ್ತು.
ಜನಸಾಮಾನ್ಯರಾದ್ರೂ ಪಾಪ ಏನೋ ದಿನಸಿ ತರೋದಿರುತ್ತೆ, ಹಾಲು ತರೋದಿರುತ್ತೆ, ಅದು ಹಗಲ ಹೊತ್ತಿನಲ್ಲಿ ಹೋಗ್ತಾರೆ. ಮಧ್ಯರಾತ್ರಿ 3 ಗಂಟೆ ಅಷ್ಟೊತ್ತಿಗೆ ಎಲ್ಲಿ ಸುತ್ತಾಡಕ್ ಹೋಗಿದ್ರು ಇವರು ಅನ್ನೋ ಪ್ರಶ್ನೆ ಹೇಳುತ್ತೆ. ಲಾಕ್ಡೌನ್ ನಿಯಮ ನಿಮ್ಗೆ ಅಪ್ಲೈ ಆಗೋದಿಲ್ವಾ? ಏನ್ ಬೇಕಾದ್ರೂ ಮಾಡ್ಬಿಡ್ಬೋದಾ? ಸೆಲೆಬ್ರಿಟಿ ಅಂತ ಹೇಳಿ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದಾ? ಇಡೀ ದೇಶ ಒಂದ್ ನಿಯಮ ಅನುಸರಿಸ್ತಾ ಇದ್ರೆ ನಿಮ್ಮೊಬ್ಬರದ್ದು ಇದೇನಿದು ಹೊಸ ರೀತಿ ಅವತಾರ ಅನ್ನೋ ಪ್ರಶ್ನೆ ಬಂದಿದೆ. ಯಾಕ್ರಿ ಹೊರಗಡೆ ಬರ್ತಾರೆ? ಮನುಷ್ಯರಿಗೆ ಇವರು ಸೆಲೆಬ್ರಿಟಿ ಮತ್ತೊಂದು ಅಂತ ಗೊತ್ತಾಗತ್ತೆ, ವೈರಸ್ಗೆ ಇವರು ಸೆಲೆಬ್ರಿಟಿ, ಇವರು ಶ್ರೀಮಂತ, ಇವರು ಬಡವ ಅನ್ನೋದು ಗೊತ್ತಾಗತ್ತಾ? ಜನಸಾಮಾನ್ಯರು ಕೇಳೋ ಪ್ರಶ್ನೆ, ಕಾಮನ್ ಸೆನ್ಸ್ ಇರಲ್ವಾ ಇವರಿಗೆ? ಯಾಕೆ ಸುತ್ತಾಡಕ್ಕೆ ಹೋಗ್ತಾರೆ? ಮೋಜು ಮಸ್ತಿ ಜೀವಮಾನ ಇಡೀ ಮಾಡ್ತಾರೆ, ಆದ್ರೆ ಜೀವ ಉಳಿಸ್ಕೊಳ್ಳೋದಕ್ಕೆ ಮನೇಲಿರ್ಬೇಕಲ್ವಾ? ಇದು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.